ಓಯ್ ದನಕದಿರ ಎಲ್ರು ಎಂತ ಇಲ್ಲ ಕಣ್ರಿ. ಮತ್ತೆ ಈ ವಾರ ಪೂರ್ತಿ ಊರ್ ಹಬ್ಬದ ವಿಡಿಯೋ ಬರ್ತದೆ ಆತ. ಎಲ್ಲ ವಿಡಿಯೋನು ನೋಡಿ ಗನಕಿರ್ತದೆ ಆತ. ನಾವೆಲ್ಲ ಹಂಗೆ ಕಣ್ರಿ, ಸಣ್ಣ ಇರ್ಬೇಕಾದ್ರೆ ಊರ್ ಹಬ್ಬ ಅಂದ್ರೆ ಸಾಕು, ಮನೇಲಿ ಕೋಳಿ ಅಂತ ಯಾರು ಮಾಡ್ತಾರೆ ಅಂತಂದ್ರೆ ಸಾಕಪ್ಪ, ನಮ್ಮನ್ನ ಹಿಡಿಯೋರಿಲ್ಲಾಗಿತ್ತು, ಆ ತರ ಖುಷಿಯಾಗಿತ್ತು. ಆದ್ರೆ ಈಗಿನ ಕಾಲದ ಕದಿಲೆ ಎಲ್ಲಿ ಗೊತ್ತಾಗಬೇಕು, ವಾರಕ್ಕೊಂದ್ 2-3 ಸತಿ ಕೋಳಿ ತನಕ ಮಾಡ್ತಾ ಇರ್ತಾರೆ, ಅದೆಲ್ಲ ಗೊತ್ತಾಗಲ್ಲ. ಆದ್ರೆ ಮೊದ್ಲಿನ ಕಾಲದಾಗೆ ಹಂಗ ಇರ್ಲಾಗಿತ್ತು. ನಮ್ಮಲ್ಲಿ ಎಲ್ಲಾದ್ರೂ ಅಪರೂಪಕ್ಕಾಗಿತ್ತು ಮರ್ರ ಕೋಳಿ ಮಾಡೋದು. ಹಿಂಗೇನಾರು ಹಬ್ಬ ಗಿಬ್ಬ ಬಂತು ಅಂದ್ರೆ ನೋಡಿ ಮನೇಲಿ ಕೋಳಿ ಆಗಿತ್ತು. ಮತ್ತೆ ಒಂದು ಕೋಳಿ ಮಾಡ್ರೆ ಒಂದ್ 8-10 ಜನ ಊಟ ಮಾಡೋರು. ಮತ್ತೆ ರುಚಿನೂ ಹಂಗೆ ಇರ್ತಿತ್ ಕಣ್ರಿ. ಇವಾಗಿನ್ ಬಿಡಿ, ಹೇಳ್ನಲ್ಲ ವಾರಕ್ಕೊಂದ್ 2-3 ಸತಿ ಮಾಡ್ಕೊ ತಿಂತ ಇರ್ತದೆ. ಅದಕ್ಕೆ ಈ ವಾರ ಪೂರ್ತಿ ಊರ್ ಹಬ್ಬದ ವಿಡಿಯೋ ಬರ್ತದೆ, ಎಲ್ಲ ವಿಡಿಯೋನು ನೋಡಿ ಆತ ಗನಕಿರ್ತದೆ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡೋದ್ ಮರಿಬೇಡಿ ಆತ. ಹಂಗೆ KS ಕಾರ್ಟೂನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಎಲ್ಲ ವಿಡಿಯೋ ನೋಡಕ್ ಹೇಳಿ ಆತ. ಶುರು ಮಾಡೋಣ ಹಂಗಾದ್ರೆ ವಿಡಿಯೋನ. ನಾಳೆ ಊರ್ ಹಬ್ಬ ಬೇರೆ, ಎಂತ ಕೆಲ್ಸನೂ ಆಗಿಲ್ಲ. ಅಂಗ್ಳ ಬಳಿಬೇಕು, ಮನೆ ಬಿಂಜ್ಲ ತೆಗಿಬೇಕು, ಎಂತದು ಆಗಿಲ್ಲ ಇನ್ನು. ನಮ್ಮಲ್ಲೂರು ಸಾಮಾನ್ ತಗೋಬರ್ತೀನಿ ಎಂತೆಂತ ಬೇಕು ಅಂತ ಚೀಟಿ ಬಂದ್ ಮಾಡಿಡಕ್ ಹೇಳಿದ್ರು. ನನ್ ತಲೆ ಇಷ್ಟು ಹೇಳಿದ್ದು ಮರ್ತು ಹೋಗ್ಯದ್ ನಂಗೆ. ಈಗ ಬಂದ್ಕೊಂಡು ಮತ್ ಬೊಬ್ಬೆ ಹೊಡಿತಾರೇನ ಅಂತ. ಕಮ್ಮಿ ಬೇಕಾ ಸಾಮಾನು, ಒಟ್ಟು ತಗೋಬರೋದಿಯ, ಒಂದ್ ಸಾಮಾನ ಇಲ್ಲ ಅಂತೀನಿ. ಒಕ್ಕಿ ಒಂದಿರೋದು ರೇಷನಿಂದ ತಗೋ ಬಂದಿದ್ದೆ. ಇನ್ನು ಯಾರ್ಯಾರು ಬರ್ತಾ ಇದಾರೆ ಏನೇನ. ಪ್ರತಿ ವರ್ಷ ನಮ್ಮನೆ ಗೊತ್ತಿರೋರು ಒಂದ್ ಸ್ವಲ್ಪ ಮಂದಿ ಗೊತ್ತಿದ್ರಪ್ಪ, ಈ ಸತಿನೂ ಬರ್ತಾರೆ ಏನೇನ. ಎಲ್ಲ ಕಡೆಗೂ ಊರ್ ಹಬ್ಬನೇ ಅಲ್ಲ, ಬರ್ತಾರೋ ಏನಪ್ಪ. ಏನ್ರಿ ಕಾಪಿ ಅಂತಾರು ಬೇಕಿತ್ತಾ? ಬ್ಯಾಡ ಕಣೆ, ಕಾಪಿ ಅಂತ ಬ್ಯಾಡ. ತೋಟದ ಕಡೆ ಹೋಗುತ್ತೀನಿ ನಾನು, ಒಬ್ಬನ ಮೇಲೆ ಮಾಡ್ಕೊಡುವಂತೆ. ಹಂಗೆ ಸುಶೀಲಾ, ನಾಳೆ ಊರ ಹಬ್ಬ ಅಲ್ಲೇನೆ, ಸುಮಾರು ಸಾಮಾನ್ ಬೇಕು ಕಣೆ. ಎಂತೆಂತ ಬೇಕು ಅಂತ ಚೀಟಿ ಬರ್ದಿರಕ್ ಹೇಳಿದ್ದೆ ನಿಂಗೆ. ₹1 ಕಾಸಿಲ್ಲ ಕಣೆ, ಒಂದ್ ಸ್ವಲ್ಪ ಇರೋದು. ಎಲ್ಲ ಸಾಮಾನು ದುಡ್ಡು ಕೊಡ್ತರಕ್ ಆಗಲ್ಲ, ಹೊಟ್ಟಿ ಮೇಲೆ ಹೊಚ್ಚಿಟ್ಕೋತೀನಿ. ಒಂದೊಂದ್ಸತಿ ದುಡ್ಡು ಸಿಕ್ಕದ್ಕೋ ತಗೋ ಕೊಟ್ರಾತು. ಊರ ಹಬ್ಬ ಬಿಡಂಗದ್ಯಾ, ಮಾಡ್ಲೇಬೇಕು ಕಣೆ. ಅದ್ರಾಗೂ 2 ಕೋಳಿ ಬಿಟ್ಟಿದಾವಲ್ಲ, ಹೋಗು ಕೊಯ್ಸ್ಕೊ ಬರ್ಬೇಕು ನಾಳೆ. ನೀನು ಪುಟ್ಟಿ ಅದ ತಮ್ಮನಿ ಹೇಳಿ ಒಂದ್ ಚೀಟಿ ಮಾಡಿಡಾತ. ರಾಸಿ ಅಂತ ಬೈಯಕ್ ಹೋಗ್ಬೇಡ ಕಣೆ, ಎಷ್ಟು ಬೇಕೋ ಅಷ್ಟೇ ಬೈ. ಆತ್ರಿ ಮರ್ರ, ನನ್ನಂತೂ ನೆನಪೇ ಸಾಯಲ್ಲಪ್ಪ. ಇತ್ತೀಚೆಗಂತೂ ಎಂತ ಹೇಳಿದ್ರು ನೆನಪಿರಲ್ಲ. ಆತು, ಪುಟ್ಟಿ ಹತ್ರ ಹೇಳ್ತೀನಿ ಒಂದ್ ಚೀಟಿ ಮಾಡಕ್ಕೆ. ಎಂತೆಂತ ಬೇಕು ಅಂತ ಅಷ್ಟು ಬರೀತೀನಿ ಬಿಡಿ, ಎಂತ ಸಾಮಾನಿಲ್ಲ ಮರ್ರ. ಅಷ್ಟು ಬರೆಯೋದೇ ಆತದಿ. ನೋಡೋಣ, ಇದ್ದಿದ್ರಾಗೆ ಹಂಗಾರು ಮಾಡ್ಕೊ ಮಾಡ್ರಾತು. ನೀವ್ ಹೇಳ್ದಂಗೆ ಮಾಡ್ದಿ ಇರಕ್ಕೇನ್ ಆಗಲ್ಲ, ಮಾಡ್ಬೇಕಲ್ಲ. ನಂದು ಇನ್ನು ಕೆಲ್ಸ ಆಗಲ್ಲ ಕಣ್ರಿ, ಮಾಡ್ಕೋಬೇಕು ಅಷ್ಟು. ಅಲ್ಲ, ನಿಮ್ಗೆ ಗೊತ್ತಿದೆ ಪ್ರತಿ ವರ್ಷ ಗೊತ್ತಿದ್ರಲ್ಲ, ಈ ವರ್ಷ ಯಾರು ಬರೋರದಾರ? ಹೇಳೇನ್ ಕಣೆ, ಬೋತಾರೆ ಏನೇನ, ಎಲ್ಲ ಊರ್ನೇವೆ. ಮತ್ ಯಾರು ಹೊಸಬ್ರಿ ಅಂತ ಊರಲ್ಲ. ನೋಡ್ತೀನಿ, ಬಂದ್ರೆ ನಾವು ಮಾಡಿದ್ರಾಗೆ ಊಟ ಹಾಕಿದ್ರ ಆತು. ಸರಿ, ನಾ ತೋಟದ ಕಡೆ ಹೋಗುತ್ತೀನಿ. ನೀನ್ ಎಂತೆಂತ ಬೇಕಂತ ಚೀಟಿ ಮಾಡಿಡು. ಬಂಕು ಕಾಫಿ ಕುಡ್ಕೊಂಡು ಹಂಗೆ ಅಂಗಡಿ ಹೋಗ್ತೀನಿ ನಾನು. ಸಾಮಾನೆಲ್ಲ ಇವತ್ತೇ ತಂದ್ರೆ ಗನ ಕಾತದಿ. ಮತ್ ನಾಳೆ ಕೂಲಿ ಕುಯ್ಸಕ್ ಬೇರೆ ಹೋಗ್ಬೇಕು. ನಾಳೆ ಆಗಲ್ಲ ಕಣೆ, ಒಚ್ಚನೆ ಇವತ್ತೇ ಹೋಗಿ ಸಂಜೆ ಹತ್ರ ತಗೊಬಂದ್ಬಿಡ್ತೀನಿ. ಆತು, ನೀವು ಹೋಗ್ಬನ್ನಿ. ಸಾಮಾನು ಇವತ್ತು ತಂದ್ಕೊಂಡ್ರೆ ಗಣಕತ್ತೆ ನೀವು ಹೇಳ್ದಂಗೆ. ನಾನು ಪುಟ್ಟಿ ಹೇಳಿ ಚೀಟಿ ಮಾಡ್ಸಿರ್ತೀನಿ ಬಿಡಿ. ಸರಿ ಆತ್ ಕಣೆ. ಪುಟ್ಟಿಗೊಂದು ಹೇಳಿ ಚೀಟಿ ಮಾಡಿಸ್ಬೇಕು. ಬಾಲೆ, ಏನಾಲೆ ಎಂತದೆ ಅಮ್ಮ, ಎಂತ ಮಾಡ್ತಾ ಇದೀನಿ ಹುಡುಗಿ? ಅಮ್ಮ ಬರ್ಕೂತಾ ಇದೀನಿ ಕಣೆ. ಆತು, ಒಂದು ಪೇಪರು ತನ್ನ ಹಿಡ್ಕೊ ಕುತ್ಕೊಳ್ಳಿ ಆತ. ಬರ್ತೀನಿ ನಾನು. ಅಪ್ಪಾಜಿ, ನಾಳೆ ಊರ್ ಹಬ್ಬ ಅಲ್ಲ, ಸಾಮಾನ್ ಚೀಟಿ ಮಾಡಕ್ ಹೇಳ್ಯಾರು. ಎಂತೆಂತ ಬೇಕು ಅಂತ ಹೇಳ್ತೀನಿ, ಹಂಗೆ ಒಂದ್ ಚೀಟಿ ಮಾಡತ್ತ. ಆತ್ ಮರ್ಗಿತೀನಿ, ಬಾ. ಇಲ್ಲೇ ಅದೇ ಪೇಪರು ಪೆನ್ನು ಎಲ್ಲನು. ಒಂದ್ ಚೀಟಿ ಮಾಡ್ಸಕ್ಕೆ ಬಂದ್ಬಿಡ್ತೀನಿ ಅತ್ಲಾಗೆ.
ಆಮೇಲೆ ನಂಗೆ ಮರ್ತೇ ಹೋಗ್ತದೆ. ಈ ನಮ್ಮ ಅಮ್ಮಂದಪ್ಪ ಸಾಮಾನು ಹೇಳ್ತೀನಿ ಮಕ್ಕಳು ಅಂತ ಹೇಳಿ ಎಕ್ಕ ಹೋತ ಏನೇನ ಯಾಮ ಭಾರಿ ಮರತಿ ಒಂದ್ ತಾಸ ಆತಪ್ಪ ಹೇಳಕ್ ಶುರು ಮಾಡಿ. ಈಗ ಗೊತ್ತಾಗಲಿ ನಿಮ್ಗೆ ಏನ್ ಹೇಳ ಕುಂತಲ್ಲ ಎಲ್ಲ ಹೇಳ್ತೀನಿ ನೀನ. ಇನ್ನು ಅಂಗಳ ಬಡಿಲ್ಲ ನಾನು. ಸಗಣಿ ತಗೋ ಹೋಗಿ ಅಂಗಲ್ದಾಗ ಹಾಕಿ ಬಂದೀನಿ. ಸಗಣಿ ಬಡಿಬೇಕೀಗ. ಯಾಕೆ ಪುಣ್ಯಾತ್ ಮುಗಿತೆ ಎಂತೆಂತ ಬೇಕಂತ ಹೇಳಿ ನೀನು. ನಾನು ಲಗುನ್ ಚೀಟಿ ಮಾಡ್ಕೊಡ್ತೀನಿ. ಅಪ್ಪಾಜಿ ಬಂದು ಮತ್ತೆ ಬೈತಾರೆ. ನಿನ್ನೆಯಿಂದನೂ ಹೇಳ್ತಾನೆ ಅದಾರೆ. ಆತಾತು ಬರಿ. ಎಂತೆಂತ ಬೇಕಂತ ಗೊತ್ತಿಲ್ಲ ನಿಂಗೆ. ಬುರಿ ಬಲೆ ಎಂತ ಬೇಕಂತ ಹೇಳಿ ಮರೈತಿ. ಅರ್ಜಿ ಮಾಡೋ ನೀನು ನಾನ್ ಕೇಳ್ತಾ ಇದ್ದಾಳೆ. ಹೇಳಿಟ್ಟು ಗೊತ್ತೀನಿ ನೋಡ. ಒಂದೊಂದೇ ಹೇಳ್ಕೊಂತ ಕುಂತ್ಕೊಳಕ್ಕೆ ನನ್ನ ಹತ್ರ ಆಗಲ್ಲ. ನನ್ ಕಿಟ್ಕೊ ಬರಿ ಆತಾ. ನಿಂಗೆ ಹೇಳ್ಕೊತ ಕುತ್ಕೊಂಡ್ರೆ ಒಂದ್ ಸಗಣಿ ಬಿಸಿಲು ಪೂರ ಒಣಗಿ ಹೋಗ್ತದೆ. ಆಮೇಲೆ ಬಡಿಯಕ್ ಆಗಲ್ಲ. ಒಟ್ಟು ಸಾಮಾನೆಲ್ಲ ಹೇಳೋತೀನಿ ನೀನು ನಾನ್ ಕಿಟ್ಕೊಂಡ್ ಬರಿ. ಎಂತೆಂತ ಬೇಕಂತ ಬರ್ತೀಡ. ಆಮೇಲೆ ಬಂದ್ಕೊ ಎಷ್ಟೆಷ್ಟಂತ ನಾ ಹೇಳ್ತೀನಿ. ಅದ್ರ ಮುಂದ್ಗಡೆ ಬರುವಂತೆ. ಆಯ್ತು ಸರಿ ಮರೈತಿ. ಎಂತೆಂತ ಬೇಕಂತ ಹೇಳು. ಬಾಲೆ ಸಕ್ಕರೆ ಹಂಗೆ ಕಾಫಿ ಪುಡಿ ಮತ್ತೆ ಈ ಸತಿ ಸಕ್ಕರೆ ಒಂದ್ ಸ್ವಲ್ಪ ಜಾಸ್ತಿ ಬರಿಬೇಕು. ಹಂಗೆ ಗಟ್ಟಿ ಬೆಲ್ಲ ಒಂದ್ ಸ್ವಲ್ಪ ಬರಿ. ಪಾಯಸ ಏನಾದ್ರು ಮಾಡ್ಬೇಕಲ್ಲ. ಬೆಲ್ಲ ಬರಿ. ಹಂಗೆ ಕೋಳಿ ಸಾರು ಸುಮಾರು ಸಾಮಾನು ಬೇಕು. ಈರುಳ್ಳಿ ಟೊಮ್ಯಾಟೊ ಹಂಗೇನೆ ಒಣ ಮೆಣಸು ಬರಿ ಬಾಲೆ. ಹಂಗಾಗ್ಯದ ಏನೇನ ಕೆಜಿಗೆ ಮೆಣಸು ತರಕ್ ಹೋದ್ರೆ ಎಂತ ಸಾಮಾನು ತರಕ್ಕಾಗಲ್ಲ. ಆ ತರ ಆಗೋದಿದೆ ರೇಟ್ ಎಲ್ಲ. ಹಂಗೆ ಬಾಲೆ ಗರಂ ಮಸಾಲೆ ಸಾಮಾನು ಬರಿ. ಚಕ್ಕೆ ಲವಂಗ ಎಲ್ಲ ಬೇಕಲ್ಲ ಒಂದೊಂದಿಷ್ಟು ಬರಿ. ಹಂಗೆ ಹಂಗೆ ರವ ಬರಿ. ರವ ಪಾಯಸ ಮಾಡಕ್ ಬೇಕಲ್ಲ. ಹಂಗೆ ಕಡಲೆಬೇಳೆ ಆತ ಇದಿಷ್ಟು ಬರ್ತಿದ್ನೇನಾ. ನಾನು ಹೋಗಿ ಸಗಣಿ ಬಳ್ದು ಬರ್ತೀನಿ. ಸರಿ ಆಯ್ತು ಬರಿತೀನಿ. ಮತ್ತೆ ಎಷ್ಟೆಷ್ಟು ಬೇಕಂತ ನೀ ಬಂದು ಹೇಳಾತ. ಸರಿ ಆಯ್ತು. ಎಲ್ಲ ಚಂದ ಮಾಡ್ಕೊಬರಿ. ಕಾದು ಕಾಲು ಕೋಳಿ ಕಾಲು ಮಾಡಿದ್ಬೇಡ. ಸಿಟ್ರಿಗೆ ಅರ್ಥ ಆಗಲ್ಲ. ಅಯ್ಯೋ ಮಾರೈತಿ ಅಷ್ಟಿದ್ರೆ ನೀನೇ ಬರ್ಕ. ಕಾದು ಕಾಲು ಕೋಳಿ ಕಾಲಂತೆ. ನಮ್ ಟೀಚರ್ ಯಾವಾಗ ಹೇಳ್ತಾರೆ ಗೊತ್ತಾ. ನಿನ್ ಅಕ್ಷರ ಮತ್ತೆ ಭಾರಿ ಚಂದ ಆಗ್ತದಂತ. ಏನ್ ಚಂದ ಆಗ್ತದೆ ಅಂತೇನಪ್ಪ. ಆತಾತು ಚಂದ ಮಾಡ್ಕೊಬರಿ. ಹೋಗ ಅರ್ಥ ಆಗ್ಬೇಕು. ಮತ್ತೆ ನಿನ್ನ ಅಪ್ಪಾಜಿ ಚೀಟಿ ತಗೋ ಹೋಗರು. ನೀನ್ ಹೋಗಲ್ಲ. ಈಗಂತದು ಅಂತ ಹೇಳ್ಕೊಂಡು ನಿಮ್ಮ ಅಪ್ಪಾಜಿ ಹತ್ರ ಕೇಳ್ರೆ ಅವ್ರಿಗಂತೂ ಸಮ ಓದಕ್ ಬರೋಲ್ಲ. ಒಂದಕ್ಕೊಂದವ್ರು ಹೇಳಿ ಎಂತರು ತರಕ್ ಹೋಗಿ ಎಂತರು ತಗೋ ಬರೋರು. ಯಾಕೆ ಮರತಿ ನೀನ್ ಹೋಗು. ನಾ ಬರ್ದಿರ್ತೀನಿ. ಮತ್ತೆ ಎಂತಾರು ನೆನ್ಪಾದ್ರೆ ಬಂದು ಹೇಳು. ಸರಿ ಆತ್ ಕಣೆ. ನಾ ಹೋಗಿ ಸಗಣಿ ಬಳ್ದು ಬರ್ತೀನಿ. ಸಕ್ಕರೆ ಕಾಫಿ ಪುಡಿ ರವಾ ಬೆಲ್ಲ ಕಡಲೆಬೇಳೆ ಗರಂ ಮಸಾಲೆ ಸಾಮಾನು ಈರುಳ್ಳಿ ಟೊಮೆಟೊ ಚಂದ ಮಾಡ್ಕೊ ಬರುತ್ತೀನಿ. ಈ ಮನೆ ಕೆಲಸ ಮಾಡೋದು ಸಾಕು. ಈ ಊರ್ ಹಬ್ಬ ಮಾಡೋದು ಸಾಕಪ್ಪ. ಒಂದ್ 4 ದಿನ ನೋಡಿ ಜೀವ ಹೋಗ್ ಜೀವ ಬಂದ ಮಾಡ್ತೀವಿ. ಅಮ್ಮ ಬರ್ದಿಟ್ಟೇನ್ ಕಣೆ ಲಗುನ್ ಬಾ. ಅಪ್ಪ ಏನ್ ಭಾಷೆ ಬರ್ದಿರೋ ಮಕ್ಕಳಪ್ಪ ಇವು. ಹೇಳಿ ಬಂದೆ ನಾನು ಸಗಣಿ ಬಡಿಯಕದೆ ಬರ್ದ್ ಬರ್ತೀನಿ ಬರ್ಬೇಡು ಅಂತ. ಆಗ್ಲೇ ಕರೀತಾಳೆ. ಏನ್ ಜಾತಿ ಅಂತಾನೆ ಗೊತ್ತಾಗಲ್ಲಪ್ಪ. ಅಮ್ಮ ಅಮ್ಮ ಅನ್ಕೊಂತ ಇರೋದು. ಹೇಳಿ ಬಂದೆ ನಾನು. ಅಕ್ಕ ತಮ್ಮ ಇಬ್ರು ಒಂದೇ ಜಾತಿ. ಎಷ್ಟು ಹೇಳಿದ್ರು ತಲೆಗೆ ಮಾತ್ರ ಹೋಗಲ್ಲ. ಒಟ್ಟಿಗೆಮ್ಮ ಏನ್ರಿ ಅಂಗ್ಳ ಬಡಿತಾರೇನ್ರಿ. ಹೌದ್ ಕಣೆ ನಾಳೆ ಊರ್ ಹಬ್ಬ ಅಲ್ಲೇನೆ. ಒಟ್ಟಿಗೆ ಒಂದ್ ಸ್ವಲ್ಪ ಸಗಣಿ ಇತ್ತ ಬಳ್ದು ಹಾಕನಂತ ಬಳಿತಾ ಇದ್ದೆ ಕಣೆ. ನಾಳೆ ಮತ್ತೆ ಆಗಲ್ಲ. ನೀನೇ ಬರ್ರ. ಒಬ್ರು ಇಬ್ರು ಚುರುಕ್ ಚುರುಕ್ಲಿ ಕೆಲಸ ಮಾಡ್ತೀರಿ. ನಮ್ಮಲ್ಲಿ ಎಲ್ರು ಇದ್ರು ಕೆಲಸ ಮುಗಿಯಲ್ಲ. ಹೌದೇ ಮರತಿ ಎಂತ ಮಾಡಿ ಸಾಯೋದು. ಒಬ್ಳೆ ಮಾಡ್ಕೊ ಸಾಯ್ಬೇಕಲ್ಲ. ಒಚ್ಚಿ ಲಗುನ್ ಲಗುನ್ ಮುಗ್ಸೋಣ ಅಂತ. ಹಂಗೆ ಇಟ್ಕೊಂಡ್ರೆ ಮತ್ ಯಾರು ಬಂದ್ ಮಾಡಾರದಾರ. ನಾವೇ ಮಾಡೋದಲ್ಲೇನು. ಒಚ್ಚಿ ಲಗುನ್ ಮುಗ್ಸೋಣ ಅಂತ. ಮತ್ತೆ ಬಿಸಿ ಹೊಡೆಯಕ್ ಶುರು ಆತಂದ್ರೆ ತಲೆ ಒಡ್ಡಕ್ ಆಗಲ್ಲ. ಒಟ್ಟು ಸಗಣಿ ಒಂದ್ ಬಳ್ದು ಹೋಗೋಣ ಲಘು ಒಣಗ್ತದೆ ಅಂತ ಬಂದೆ ಕಣೆ. ಮತ್ತೆ ಎಂತ ಬಾಕಿ ಕೆಲಸ ಆಗಲಿ ಕಣೆ ಒಳಗಡೆದು ಮಾಡ್ಬೇಕು ಹೋಗಿ. ನಿಂದೆಲ್ಲ ಆಟೇನ. ಇಲ್ರಿ ಅತ್ತಿಗೆಮ್ಮ ನಾನು ಈಗ ಆಂಗ್ಲ ಬಂದಿಟ್ಟು ಬಂದೆ ನೋಡಿ.
ಹಂಗೆ ಕೊಟ್ಟಿಗೆ ಬಂದು ಜಾನುವಾರು ಒಂದ್ ಸ್ವಲ್ಪ ಹುಲ್ಲಾಕ್ ಹೋಗೋಣ ಅಂತ ಈ ಕಡೆ ಬಂದೆ. ಹಂಗೆ ನೀವು ಕಂಡ್ರಿ ಮರ್ರ. ನಾಳೆ ಮತ್ತೆ ಊರ್ ಹಬ್ಬಕ್ ಬಂದ್ಬಿಡಿ ಆತ ತಮಣಿ ಪುಟ್ಟಿ ಎಲ್ಲರೂ ಕರ್ಕೊ ಬನ್ನಿ. ನಮ್ಮನೇಲಿ ಇರೋದಲ್ಲೇನೆ ಹೆಂಗ್ ಬರೋದೇನ ನೋಡೋಣ. ಆದ್ರೆ ಸಂಜೆ ಹೊತ್ತಿಗಾರು ಬರ್ತೀನಿ. ನೀನು ಬಾ ಮತ್ತೆ ಗುಂಡ ಎಲ್ಲರನ್ನು ಕರ್ಕೊ ಬಾ. ಆದ್ರೆ ಅಮ್ಮ ನೋಡ್ತೇನೆ ಆದ್ರೆ ಬಂದು ಹೋಗ್ತೀನಿ ಆತ. ಆತ್ ಕಣೆ ಆತು. ಆತ್ ಮರತಿ ನೀವ್ ಹೋಗು. ನಾ ಬರ್ದಿರ್ತೀನಿ ಮತ್ತೆ ಎಂತಾರು ನೆನ್ಪಾದ್ರೆ ಬಂದು ಹೇಳು. ಅಲ್ಲ ಈಗ ಭಾಷೆ ಬರ್ದಿರೋ ಹುಡುಗಿ ಮರತಿ ನೀನು? ಹೇಳು ನೋಡೋಣ. ಹೇಳಿಟ್ಟು ಹೋಗಿ ನಾನು ಸಗಣಿ ಒಂದ್ ಬೇಗಿಟ್ಟು ಬರ್ತೀನಿ ಅಂಗ್ಳಕಂತ ಹೇಳಿ. ಇಲ್ಲಿ ಕುತ್ಕೊಂಡಲ್ಲ ಅಷ್ಟು ದೊಡ್ಡ ಕೂಗ್ತೀಯ ಮರತಿ ನೀನು. ಅಂಗ್ಳ ಕೇಳಂಗೆ ಮುಕ್ಳಿ ಏರ್ಸಿ ಬರ್ಬೇಡ ನೀವು ಹೊರಗಡೆಗೆ. ಥೋ ಮರತಿ ಎಂತ ಆತೀಗ? ಚೀಟಿ ಆತು ಇಷ್ಟಿಷ್ಟು ಮತ್ತೆ ಎಂತೆಂತ ಬರೀಬೇಕು ಕೇಳೋಣ ಅಂತ ಕೂರ್ನಪ್ಪ. ಒತ್ತು ಮಾಡೋದು ನೋಡಿ ಸಾಕು. ನಾ ಎಂತ ಮಾಡು ಅಂತ ಕಂಡಿಡ್ತೀಯ ಬಿಡು ನೀನು. ನಿನ್ನತ್ರ ಮಾತಾಡಂಗೆ ಇಲ್ಲ. ಯಾಕೆ ಮರೀತಿ ಹೇಳಿದ್ದೆಲ್ಲ ಬರ್ದ್ಯ ನೀನು? ಬರ್ದೇನ್ ನೋಡ. ನೀ ಹೇಳಿದ್ದೆಲ್ಲ ಬರ್ದೇನ್ ಮತ್ತೆ ಎಂತ ಬೇಕಂತ ಹೇಳು. ಎಂತಾರು ಮರ್ತು ಹೋದ್ರೆ ಮತ್ತೆ ಇಲ್ಲಿ ಬಂದ್ಕೊಂಡು ಕೂಗ್ತಾ ಇರ್ಬೇಡ ಅದ್ನ ನೀನು. ಇದೊಂದು ಬರಿಲ್ಲ ಇದೊಂದು ಬೇಕಾಗಿತ್ತಂತ ಪ್ರತಿ ವರ್ಷ ಇರೋದು ನಿಂದು. ಈ ಸತಿ ನೆನ್ಪು ಮಾಡ್ಕೊ ಹೇಳು ಎಂತೆಂತ ಬೇಕು ಅಂತ. ಮತ್ತೆ ಎಂತ ಬೇಕಂತಾನೆ ತಲೆಗೆ ಹೋಗಲ್ಲ ನೋಡು. ಮತ್ತೆ ಎಂತ ಬೇಕಾಗೋದು? ತೆಂಗಿನಕಾಯಿ ಎಲ್ಲ ಇರೋದು ಮನೆದೇ ಅದೇ. ಮತ್ತೆ ತೆಂಗಿನಕಾಯಿ ಎಲ್ಲ ಬರಿಯಕ್ ಹೋದ್ರೆ ಸುಮಾರು ಆಗ್ತದೆ. ಬೇಡ ಮನೆದೇ ಅದಲ್ಲ ಹೋದ್ನೆ ಬರ್ಸ್ಕೊಂಡ್ರೆ ಆಯ್ತು. ಮತ್ತೆ ಗರಂ ಮಸಾಲೆ ಸಾಮಾನೆಲ್ಲ ಬರ್ದಿಯಲ್ಲ ಒದಿಬೇಕಾಗೋದು. ಹೌದ್ ಕಣೆ ಬರ್ತೀನಿ ನಾನು. ಮತ್ತೆ ಎಂತ ನೆನ್ಪಿಗೆ ಬರ್ತಾ ಇಲ್ಲ ಕಣೆ ಪುಟಿ. ನಿಂಗೆ ಎಂತಾರು ನೆನ್ಪಾದ್ರೆ ಬರಿ. ಅಮ್ಮ ಒಂದ್ ಚಿಪ್ಸ್ ಪ್ಯಾಕೆಟ್ ಬರೀಲೇನೆ ತಿನ್ನಕಾಗ್ತದೆ. ಅಪ್ಪ 3 ಹೊತ್ತು ತಿನ್ನದ್ರಾಗಿರೋದು ಅಕ್ಕ ತಮ್ಮ. ಮೈಗೆ ಮಾತ್ರ ಹತ್ತಲ್ಲ. ನಾನು ಹಬ್ಬಕ್ಕೆ ಏನಾದ್ರು ಬೇಕಾದ ಸಾಮಾನು ನಿಂಗೆ ನೆನಪಾದ್ರೆ ಬರಿ ಅಂತಂದ್ರೆ ಚಿಪ್ಸ್ ಬರೀತಾಳಂತೆ. ಮದುವೆ ಮಾಡ್ತೀನಿ ಈಗ ಸರ್ವಿಸ್ ಅಂತಂದು. ಅಯ್ಯೋ ಯಾಕೆ ಮರತಿ ಬೇಡ. ಒಂದ್ 10 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ತಂದು ಕೊಡಕ್ ಮಾಡೋದು ನೋಡು. ಅಷ್ಟಕ್ಕೂ ನೀ ಅಂತ ತಗೋಬರೋದಲ್ಲ ಅಪ್ಪಾಜಿ ತಗೋಬರೋದು. ಮಾಡ ನೋಡಿ ಸಾಕಪ್ಪ. ಮಾಡೋದಲ್ಲ ನಿಂಗೆ ಹೇಳ್ಬೇಕು. ಮತ್ತೆ ಎಂತ ಅಲ್ಲ ಅಪ್ಪ ಅಂತ ಒಂದು ಕೆಲಸ ಮಾಡಕ್ ಬರೋಲ್ಲ. ಯಾರಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಪುಟ್ಟಿ ಪುಸ್ತಕ ತಿಕ್ಕು ಕೂತ್ಕೊಳ್ಳೋದು ಅಂದ್ರೆ ಓದ್ತಾ ಇದೀನಿ ಅಂತ ಹೇಳ್ಬೇಕಲ್ಲ. ಬಾಕಿ ಹೊತ್ತಿಗೆ ಊರ್ ಸುತ್ತೋದು ಅಲ್ಲಿ ಆಡ್ಕೊಂತ ಇರೋದು ಅಕ್ಕ ತಮ್ಮ ಸೇರ್ಕು ಜಗಳ ಮಾಡೋದು ಇದೇ ಆಗಿ ಹೋಗ್ತದೆ. ಏನಾರು ಕೆಲಸ ಅನ್ಬೇಕಾದ್ರೆ ಜೋರು ಓದೋದು ಬರೋದು. ನಂಗೆಂತ ಗೊತ್ತಿಲ್ಲ ಅಂತ ಮಾಡ್ಕೊಂಡೆ ನಿನ್ ಹಣೆ ಬರ. ಸಾಕೀಗ ಮತ್ತೆ ಎಂತ ನೆನ್ಪಿಗೆ ಬರಲ್ಲ ನಂಗೆ. ಒಂದ್ ಹಂಗಿ ತೆಗ್ದಿಡು. ಅಪ್ಪಾಜಿ ಬರೋಕ್ ತಡ ಅದಿ. ಮತ್ತೆ ಎಂತಾರು ನೆನ್ಪಾದ್ರೆ ಹೇಳ್ತೀನಿ ಅದ್ರ ಮೇಲೆ ಬರೀನಿ ಆಮೇಲೆ. ಸರಿ ಆತ್ ಮರ್ಗಿತಿ. ನಿಜಪ್ಪ ಈ ನಮ್ಮ ಅಮ್ಮನ ಹತ್ರ ಮತ್ತೆ ಎಂತ ಮಾತಾಡಕ್ ಆಗಲ್ಲ.